ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ SSLC ರಿಸಲ್ಟು ಆಲ್ರೆಡಿ ಬಂದಿದೆ. ತುಂಬ ಜನ ವಿದ್ಯಾರ್ಥಿಗಳು ಒಳ್ಳೆ ಪಾಸಿಟಿವ್ ಅಂದರೆ ಅತ್ಯುತ್ತಮ ಮಾರ್ಕ್ಸ್ನ ತೆಗೆದಿದ್ದೀರಾ. ಅದರಲ್ಲಿ ತುಂಬ ಜನರು ವಿದ್ಯಾರ್ಥಿಗಳು ಮಾರ್ಕ್ಸ್ ಬಂದಿರತಕ್ಕಂಥದ್ದು ತುಂಬ ವ್ಯತ್ಯಾಸ ಆಗಿದೆ. ಅದರಿಂದ ಆ ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ಗೆ ಹಾಕೋದು ಹೇಗೆ, ಹಾಗೆಯೇ ಅದಕ್ಕೂ ಮೊದಲು ಫೋಟೋ ಕಾಪಿನ ಯಾವ ರೀತಿ ನೀವು ಆನ್ಲೈನಲ್ಲಿ ತರಿಸ್ಕೊಳ್ಳೋದು, ನಿಮ್ಮ ಬರೆದಿರ್ತಕ್ಕಂಥ ಉತ್ತರ ಸರಿಯಾಗಿದೆ ಅಲ್ವಾ ಅಂತ ಕ್ರಾಸ್ ಚೆಕ್ ಮಾಡಿಕೊಂಡು ತದನಂತರ ನೀವು ರಿವ್ಯಾಲ್ಯೂಯೇಷನ್ಗೆ ಅರ್ಜಿನ ಸಲ್ಲಿಸಬೇಕಾಗ್ತದೆ. ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಅರ್ಜಿ ಹಾಕಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ಸ್ಕಿಪ್ ಮಾಡ್ದಂಗೆ ನೋಡಿ. ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು KSEAB ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿ. ಅಲ್ಲಿ ನಿಮಗೆ ಫಸ್ಟ್ ಲಿಂಕ್ ಬರುತ್ತೆ. ಫಸ್ಟ್ ಆಪ್ಷನ್ ಕಾಣ್ತಾ ಇದೆ ನೋಡಿ, KSEAB ವೆಬ್ಸೈಟ್ ಅಂತೇಳಿ. ಆ ಒಂದು ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ತದನಂತರ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆನೆ ಕರ್ನಾಟಕ ಸ್ಕೂಲ್ ಎಜುಕೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಇದೆ ನೋಡಿ, ಕ್ಲಿಕ್ ಏರ್ ಅಂತ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ. ನಂತರ ಡೈರೆಕ್ಟ್ ಆಗಿ ನಿಮಗೆ ಈ ರೀತಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯ ಹೋಮ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮಗೆ ಸ್ಕ್ರೋಲ್ ಕೂಡ ಆಗ್ತಾ ಇರ್ತದೆ. ಇಲ್ಲ ಅಂದ್ರೆ ಅಲ್ಲಿ ರೀಡ್ ಮೋರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, ಆ ಒಂದು ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಸಬ್ ಆಪ್ಷನ್ಗಳು ಈ ರೀತಿ ಓಪನ್ ಆಗ್ತವೆ. ಇಲ್ಲಿ ಸ್ನೇಹಿತರೆ ನಿಮಗೆ 4ನೇ ಆಪ್ಷನ್ ಬರ್ತಾ ಇದೆ ನೋಡಿ, ಕ್ಲಿಕ್ ಏರ್ ಟು ಅಪ್ಲೈ ಡೌನ್ಲೋಡ್ ಫೋಟೋ ಕಾಪಿ ರೀಟೋಟಲಿಂಗ್ ಮತ್ತು ರಿವ್ಯಾಲ್ಯೂಯೇಷನ್ ಅಂತ ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ನಿಮಗೆ ಯಾವ ಡೇಟು ಲಾಸ್ಟ್ ಡೇಟ್ ಇರುತ್ತೆ ಅಪ್ಲೈ ಮಾಡಲಿಕ್ಕೆ ಅಂತ 23ನೇ ತಾರೀಕು ಅಂದರೆ ಇವತ್ತಿನಿಂದಲೇ ಕೂಡ ನೀವು ಫೋಟೋ ಕಾಪಿಗೆ ಅಪ್ಲೈ ಮಾಡ್ಬೋದು. ಹಾಗೆಯೇ ಕಡೆ ದಿನಾಂಕ ಬಂದು ಫೋಟೋ ಕಾಪಿಗೆ 26ನೇ ತಾರೀಕು ಕಡೆ ದಿನಾಂಕ. ಹಾಗೆಯೇ ರೀಟೋಟಲಿಂಗ್ಗೆ ಬಂದು 28ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ 4ನೇ ತಾರೀಕು ತನಕ ಕೂಡ ನೀವು ಇಲ್ಲಿ ರೀಟೋಟಲಿಂಗ್ ಮತ್ತು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಅದಕ್ಕೂ ಮೊದಲು ನೀವು ಇಲ್ಲಿ ಫೋಟೋ ಕಾಪಿನ ತರಿಸ್ಕೋಬೇಕಾಗ್ತದೆ. ತರಿಸ್ಕೋಬೇಕು ಅಂದ್ರೆ ಕೆಳಗಡೆ ಬಂದು ಆನ್ಲೈನ್ ಅಪ್ಲಿಕೇಶನ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಇದೆ ನೋಡಿ, ಫಸ್ಟ್ ಆಪ್ಷನ್, ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕು. ಹಾಕಿದ ನಂತರ ಕೆಳಗಡೆ ಪಕ್ಕದಲ್ಲಿ ಇದೆ ನೋಡಿ ವೇವ್ ಅಂತ, ಆ ಒಂದು ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕ್ ಆಗಿ ನಿಮ್ಮ ಸಬ್ಜೆಕ್ಟು ಮತ್ತು ನಿಮ್ಮ ಹೆಸರು ಮತ್ತು ನಿಮ್ಮ ವಿಳಾಸ ಮತ್ತು ತಂದೆ ಹೆಸರು ತಾಯಿ ಹೆಸರು ಎಲ್ಲ ಪ್ರತಿಯೊಂದು ಕೂಡ ಇಲ್ಲಿ ಓಪನ್ ಆಗ್ತದೆ. ಸ್ನೇಹಿತರಲ್ಲಿ ನೀವು ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಅಂಕ ತೊಗೊಂಡಿದ್ದೀರಿ ಅದನ್ನ ಸಂಪೂರ್ಣವಾಗಿ ನೋಡ್ಬೋದು. ನಾನು ಇದನ್ನ ಲ್ಯಾಂಡ್ಸ್ಕೇಪ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೀವು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂದ್ರೆ ರಿಸಲ್ಟ್ ಬಂದಿದೆ, ಟೋಟಲ್ ಮಾರ್ಕ್ಸು ಕೂಡ ಬಂದಿದೆ, ಪಾಸು ಕೂಡ ಆಗಿದ್ದೀರಾ. ನಿಮಗೆ ಇಲ್ಲಿ ನೀವು ಚೆನ್ನಾಗಿ ಬರ್ದಿರ್ತೀರಾ ಅಂಥ ಸಬ್ಜೆಕ್ಟು ಒಂದು ಕಮ್ಮಿ ಬಂದಿರುತ್ತೆ, ಇಲ್ಲ 2 ಆ ಥರ ಕಮ್ಮಿ ಬಂದಿರುತ್ತೆ. ಅಂಥ ಸಬ್ಜೆಕ್ಟ್ಗಳನ್ನ ನೀವು ಇಲ್ಲಿ ಸಬ್ಜೆಕ್ಟ್ ಪಕ್ಕದಲ್ಲಿ ಸೆಲೆಕ್ಟಲ್ಲಿ ನೀವು ಬಂದಲ್ಲಿ ನೋ ಅಂತ ಇರುತ್ತೆ ನೋಡಿ, ಆ ಒಂದು ಆಪ್ಷನ್ಗೆ ಬಂದು ನೀವು ರಿವ್ಯಾಲ್ಯೂಯೇಷನ್ ಅಥವಾ ಫೋಟೋ ಕಾಪಿ, ರಿವ್ಯಾಲ್ಯೂಯೇಷನ್ ಮೊದಲು ನೀವು ಇಲ್ಲಿ ಫೋಟೋ ಕಾಪಿಗೆ ಅಪ್ಲೈ ಮಾಡಬೇಕಾಗುತ್ತೆ, ಸರಿಯಾಗಿ ಬರ್ದಿದ್ದೀರಾ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ 400 ರೂಪೀಸ್ನ ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ. ಫರ್ ಸಬ್ಜೆಕ್ಟಿಗೆ ನೀವು 2 ಸಬ್ಜೆಕ್ಟಿಗೆ ತೊಂದರೆ ಇಲ್ಲಿ 800 ರೂಪಾಯಿನ ಪೇ ಮಾಡಬೇಕಾಗುತ್ತೆ. ಅಲ್ಲಿ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ಟೋಟಲ್ ಆಗುತ್ತೆ. ಅದೇ ರೀತಿ ನಿಮಗೆ 3 ಸಬ್ಜೆಕ್ಟ್ ಇತ್ತು ಅಂದರೆ ಆ ಸಬ್ಜೆಕ್ಟ್ನು ಕೂಡ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, 1500 ರೂಪಾಯಿ ಆಗುತ್ತೆ. ಈ ರೀತಿ ನಿಮಗೆ ಯಾವ ಸಬ್ಜೆಕ್ಟ್ಗೆ ನೀವು ಸೆಲೆಕ್ಟ್ ಮಾಡ್ಕೋತೀರ ಅದನ್ನ ಎಸ್ ಅಂತ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಪ್ರಸ್ತುತ ಇರ್ತಕ್ಕಂಥ ನಿಮ್ಮ ಫೋನ್ ನಂಬರ್ ಯಾವುದಾದ್ರೂ ಕೂಡ ಇಲ್ಲಿ ಕೊಡ್ಬೋದು. ಫೋನ್ ನಂಬರ್ ಕೊಟ್ಟು ಪಕ್ಕದಲ್ಲಿ ಇಮೇಲ್ ID ಕೇಳ್ತಾ ಇದ್ದಾರೆ, ಅದು ಮ್ಯಾಂಡೇಟ್ರಿ, ಇಲ್ಲ ಬೇಕಾದ್ರೆ ಹಾಗೆ ಬೇಕಾದ್ರೆ ಬಿಡ್ಬೋದು. ನಂತರ ಈ ಕಡೆ ಬಂದು ನಿಮ್ಮ ಅಡ್ರೆಸ್ನ ಸಂಪೂರ್ಣವಾಗಿ ಹಾಗೆಯೇ ತಾಲೂಕು ಪಿನ್ ಕೋಡ್ನ ಹಾಕಿ ಕೆಳಗಡೆ ಜನರೇಟ್ OTP ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಒಂದು OTP ಬರುತ್ತೆ, ಆ OTPನ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನಂತರ ಸ್ನೇಹಿತರೆ ಇಲ್ಲಿ ನಿಮಗೆ ಅಪ್ಲಿಕೇಶನ್ ನಂಬರ್ ಅಂತ ಕೂಡ ಇಲ್ಲಿ ಒಂದು ಫೈಂಡ್ ಆಗುತ್ತೆ, ಅದನ್ನು ಕಾಪಿ ಬೇಕಾದ್ರೂ ಮಾಡಿ ಇಟ್ಕೊಳ್ಳಿ, ಮುಂದೆ ಬೇಕಾಗ್ತದೆ. ನಂತರ ನೀವು ಇಲ್ಲಿ ಪಕ್ಕದಲ್ಲಿ ಕೆಳಗಡೆ ಬಂದು ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈಗ ಪೇಮೆಂಟ್ ಮಾಡೋ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲೂ ಕೂಡ 2 ಆಪ್ಷನ್ ಇದೆ. ನೀವು ಇಲ್ಲಿ ಆನ್ಲೈನ್ ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಈಸಿಯಾದ ಪ್ರೊಸೆಸ್ಸು. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಮತ್ತೆ ಇಲ್ಲಿ ಕೆಳಗಡೆ ಬಂದು ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿ, ಕರ್ನಾಟಕ ಒನ್ ಅಂತ ಮಾತ್ರ ಇರುತ್ತೆ ಒಂದು ಆಪ್ಷನು, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿ. ನಂತರ ನೆಕ್ಸ್ಟ್ ಪೇಜಲ್ಲಿ ಪೇ ನೌ ಅಂತೇಳಿ ಈ ರೀತಿ ಬರುತ್ತೆ, ಕನ್ಫರ್ಮೇಷನ್ ಪೇಜು. ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಈ ರೀತಿ ಮತ್ತೊಂದು ಪೇಜ್ ಕರ್ಕೊಂಡು ಹೋಗುತ್ತೆ. ಈ ಒಂದು ಸ್ಟೆಪ್ನಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ರೋಜರ್ ಪೇ ಅಂತ ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮೂಡ್ ಅಂತ ಇದೆ ನೋಡಿ, ಅದರ ಕೆಳಗಡೆ ಬರ್ಬೇಕು ನೀವು. ಅಲ್ಲಿ ನಿಮಗೆ RPUPI ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಈ ರೀತಿ ಪಾಪಪ್ ಬರುತ್ತೆ, ಓಕೆ ಅಂತ ಮಾಡಿ. ಇವಾಗ ಡೈರೆಕ್ಟಾಗಿ ಪೇಮೆಂಟ್ ಪೇಜ್ಗೆ ಹೋಗುತ್ತೆ. ಅಲ್ಲಿ ಫೋನ್ಪೇನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ಕಂಟಿನ್ಯೂ ಅಂತ ಮಾಡಿ. ಇವಾಗ ನಿಮ್ಮ ಫೋನ್ಪೇ ಆ್ಯಪ್ಗೆ ನಿಮಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನೀವು ಪೇಮೆಂಟ್ನ ಪಿನ್ ಹಾಕೋ ಮುಖಾಂತರ ಸಬ್ಮಿಟ್ ಮಾಡ್ಬೋದು. ಸಬ್ಮಿಟ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ. ಇಷ್ಟಾದ ನಂತರ ಸ್ನೇಹಿತರಲ್ಲಿ ಕ್ಲಿಕ್ ಏರ್ ಟು ಡೌನ್ಲೋಡ್ ಕಾಪಿ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನೀವು ಮೊದಲೇ ತೋರಿಸಿದ್ಮೇಲೆ ಆ ರೀತಿ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಅದನ್ನು ಹಾಕಿ ಕೆಳಗಡೆ ಬಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಹಾಗೆಯೇ ನಿಮ್ಮ ಹೆಸರನ್ನ ಸಬ್ಜೆಕ್ಟ್ ನೇಮ್ನ ಸೆಲೆಕ್ಟ್ ಮಾಡಿಕೊಂಡು ಪರ್ಟಿಕ್ಯುಲರ್ ಒಂದು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಕಾಣ್ತಾರೆ ಕ್ಯಾಪ್ಷನ್ ಹಾಕಿ ಜನರೇಟ್ OTP ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ಒಂದು OTP ಬರುತ್ತೆ. OTPನ ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮ್ಮದು ಕಾಪಿನೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆಯೇ ಹೌ ಟು ಅಪ್ಲೈ ಅನ್ನೋ ಒಂದು ಮೇಗಡೆ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡೋ ಮುಖಾಂತರ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಅನ್ನೋದನ್ನ ಒಂದು ಇಲ್ಲಿ ಡಮ್ಮಿಯಾಗಿ ಕೊಟ್ಟಿದ್ದಾರೆ. ಆ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಗೈಡ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗಲಿಲ್ಲ ಅಂದರೆ ಮೇಲ್ಗಡೆ ಬಂದು ಹೌ ಟು ಅಪ್ಲೈ ಅಂತ ಇದೆ ನೋಡಿ, ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಫಾರ್ಮೆಟ್ ಓಪನ್ ಆಗುತ್ತೆ. ಇದನ್ನು ಸಂಪೂರ್ಣವಾಗಿ ಎಲ್ಲ ಸ್ಟೆಪ್ಗಳು ಯಾವ ರೀತಿ ಬರುತ್ತೆ ಅಂತ ತೋರಿಸಿದ್ದಾರೆ. ಎಲ್ಲ ಸ್ಟೆಪ್ಗಳನ್ನು ಕೂಡ ನೀಟಾಗಿ ನೋಡ್ಕೊಳ್ಳಿ.
ನಮ್ಮ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ. ಆ ರೀತಿ ನೀವು ಫಾಲೋ ಅಪ್ ಮಾಡಿಕೊಂಡ್ರೆ ಸಂಪೂರ್ಣವಾಗಿ ನೀವು ಫೋಟೋ ಕಾಪಿನ ತರಿಸ್ಕೋಬೋದು. ಆ ಒಂದು ಫೋಟೋ ಕಾಪಿನ ನೀವೇ ವ್ಯಾಲ್ಯೂಯೇಷನ್ ಮಾಡಬೇಡಿ, ನಿಮ್ಮ ಟೀಚರ್ ಕೈಲಿ ಕೊಟ್ಟು ವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಮಾರ್ಕ್ಸ್ ಬರುತ್ತೆ, ಒಂದು 5 ಮಾರ್ಕ್ಸ್ ಮೇಲ್ಪಟ್ಟು ಬರುತ್ತೆ ಅಂದರೆ ಅದನ್ನು ಮತ್ತೆ ನೀವು 800 ರುಪೀಸ್ನ ಕಟ್ಟಿ ಮತ್ತೆ ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕಾಗತ್ತೆ. ನೀವು ಅದಕ್ಕೂ ಮೊದಲು ನೀವು ಫೋಟೋ ಕಾಪಿನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಟೀಚರ್ ಕೈಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಚೆಕ್ ಮಾಡ್ಕೊಳ್ಳಿ. 5 ಮಾರ್ಕ್ಸ್ ಮೇಲ್ ಬಂತು ಅಂದರೆ ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿ. ನಿಮಗೆ ಮಾರ್ಕ್ಸ್ ಬಿಡೋ ಸಾಧ್ಯತೆ ಇರುತ್ತೆ. ಒಂದು ವೇಳೆ 5 ಮಾರ್ಕ್ಸ್ ಒಳಗೆ ಬರ್ತದೆ ಅಂದರೆ ಅದು ಡೌಟ್ ಇರುತ್ತೆ, ಅದರಿಂದ ಅಪ್ಲೈ ಮಾಡೋಕೋಬೇಡಿ. ಹಾಗೆಯೇ ಕೆಲವು ರೀಟೋಟಲಿಂಗ್ ಅಂದರೆ ಟೋಟಲ್ ಮಾಡ್ಬೇಕಾದ್ರೂ ಕೂಡ ಕೆಲವು ಮಿಸ್ಟೇಕ್ಗಳಾಗಿರ್ತವೆ, ಅದನ್ನು ರೀಟೋಟಲಿಂಗು ಕೂಡ ಒಂದ್ಸರಿ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ರೀಟೋಟಲಿಂಗ್ ಮಾಡೋದಾಯ್ತು ಅಂದರೆ ಯಾವುದೇ ಥರದ ಹಣ ಕಟ್ಟೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನೀವು ರೀಟೋಟಲಿಂಗ್ ಅಪ್ಲೈ ಮಾಡ್ತು ಅಂದರೆ ರೀಟೋಟಲ್ ಮಾಡಿ ಕೊಡ್ತಾರೆ. ಎಲ್ಲ ಕೂಡ ಕರೆಕ್ಟಾಗಿತ್ತು ಅಂದರೆ ನೀವು ರಿವ್ಯಾಲ್ಯೂಯೇಷನ್ ಹಾಕಬೇಕಾ ಬೇಡವಾ ಅನ್ನೋದನ್ನು ನೀವು ತೀರ್ಮಾನ ಮಾಡಬೇಕಾಗ್ತದೆ. ಸ್ನೇಹಿತರೆ, ಈ ರೀತಿಯಾಗಿ ರಿವ್ಯಾಲ್ಯೂಯೇಷನ್ ಮತ್ತು ಫೋಟೋ ಕಾಪಿಗೆ ಆನ್ಲೈನಲ್ಲಿ ಅಪ್ಲೈ ಮಾಡುವಂಥ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇದೇ ಥರ ಮಾಹಿತಿಗಳು ನಿಮಗೆ ನೋಡ್ಲಿಕ್ಕೆ ಸಿಗ್ತವೆ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.